ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಸ್ಕೂಲ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಗಣಿತ ಸಂಖ್ಯಾಶಾಸ್ತ್ರದ ಒಂದು ಸರಾಸರಿಯನ್ನ ಕಂಡುಹಿಡಿಯುವ ವಿಧಾನವನ್ನ ಕಲೀಲಿಕ್ಕೆ ಇದ್ದೇವೆ. ಮೊದಲಿಗೆ ನಾವು ನೇರ ವಿಧಾನದಿಂದ ಸರಾಸರಿಯನ್ನ ಹೇಗೆ ಕಂಡುಹಿಡಿಯುವುದು ಅಂತ ಹೇಳಿ ನೋಡೋಣ. ಸೊ ಇಲ್ಲೊಂದು ಪ್ರಶ್ನೆ ಇದೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆ. ಹಾಗೆ 2021ರ ಪುನರಾವರ್ತಿತ ಶಾಲಾ ಅಭ್ಯರ್ಥಿ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆ ಆಗಿದೆ. ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಸೊ ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ, ಅದೇ ರೀತಿ ಆವೃತ್ತಿಗಳನ್ನ ಕೊಟ್ಟಿದ್ದಾರೆ. ನೀವು ನೇರ ವಿಧಾನದಿಂದ ಮಾಡಬೇಕು. ಆದ್ರೆ ನಾವಿವತ್ತಿನ ತರಗತಿಯಲ್ಲಿ ಸರಾಸರಿಯನ್ನು ಕಂಡುಹಿಡುವ 3 ವಿಧಾನಗಳನ್ನ ಮಾಡಲಿದ್ದೇವೆ. 3 ವಿಧಾನಗಳನ್ನ ನಾನು ಸರಿಯಾಗಿ ಕಲಿಸಿಕೊಡ್ತೇನೆ. ಅದನ್ನ ಯಾವ್ದಾದ್ರು ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದನ್ನು ಮಾಡಿದ್ರೆ ಸಾಕು. ನಿಮ್ಗೆ ಒಂದು ವೇಳೆ ನೇರ ವಿಧಾನ ಈಸಿ ಅಂತ ಅನಿಸಿದ್ರೆ ನೇರ ವಿಧಾನದಿಂದಲೇ ಮಾಡ್ಬೋದು, ಆಯ್ತಾ? ಸೊ ಉಳಿದ 3 ವಿಧಾನಗಳನ್ನು ಕೂಡ ನಾನು ಏನ್ ಮಾಡ್ತೇನೆ, ನಿಮ್ಗೆ ಕಲಿಸಿಕೊಡ್ತೇನೆ. ಅದರಲ್ಲಿ ಬೇಜಾರಿಲ್ಲ. ಸೊ ಫಸ್ಟಿಗೆ ನಾವು ನೇರ ವಿಧಾನದಿಂದ ಹೇಗೆ ಮಾಡುವುದಂತ ಹೇಳಿ ನೋಡೋಣ. ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿಗಳನ್ನ ಕೊಟ್ಟಿದ್ದಾರೆ. ನೋಡಿ, ನೇರ ವಿಧಾನದಿಂದ ಮಾಡುವಾಗ ಏನ್ ಮಾಡ್ಬೇಕು, ನೀವು ಅವರೆರಡೇ ಕಾಲಮ್ ಕೊಟ್ಟಿರ್ತಾರೆ, ಎರಡೇ ಸಾಲುಗಳನ್ನ ಕೊಟ್ಟಿರ್ತಾರೆ, ವರ್ಗಾಂತರ ಮತ್ತು ಆವೃತ್ತಿ. ಆದ್ರೆ ನೀವು ನಿಮ್ಮ ಬುಕ್ ಅಲ್ಲಿ ಅಥವಾ ನಿಮ್ಮ ಪೇಪರ್ ಅಲ್ಲಿ ಮಾಡುವಾಗ 4 ಕಾಲಮ್ ಅನ್ನ ಮಾಡ್ಬೇಕು, ಆಯ್ತಾ? 4 ಬಾಕ್ಸ್ ಅನ್ನ ಮಾಡ್ಬೇಕು. ಒಂದು ವರ್ಗಾಂತರ ಆಗಿರ್ತದೆ, ಇನ್ನೊಂದು ಆವೃತ್ತಿ ಆಗಿರ್ತದೆ, ಮತ್ತೊಂದು ಮಧ್ಯ ಬಿಂದು ಮತ್ತು ಎಫ್ ಗುಣಿಸು ಎಫ್ ಎಕ್ಸ್ ಐ ಅಂತ ಹೇಳಿ, ಆಯ್ತಾ? ಮಧ್ಯಬಿಂದು ಕಂಡು ಹಿಡಿಯುವುದು ಹೇಗೆ? ಮೊದಲಿಗೆ ನಾವು ಮಧ್ಯಬಿಂದುಗಳನ್ನ ಕಂಡು ಹಿಡಿಯೋಣ. ಆವೃತ್ತಿ ಕೊಟ್ಟಿದ್ದಾರೆ, ಆವೃತ್ತಿಯನ್ನ ನಾವೇನಂತ ಬರಿತೇವೆ? ಎಫ್ ಅಂತ ಹೇಳಿ ಬರಿತೇವೆ. ನೋಡಿ, ಆವೃತ್ತಿಯನ್ನ ಎಫ್ ಅಂತ ಹೇಳಿ ಬರಿತೇವೆ. ಮಧ್ಯಬಿಂದುವನ್ನ ಹೇಗೆ ಬರೆಯುವುದು? ಎಕ್ಸ್ ಐ ಅಂತ ಹೇಳಿ ಬರೆಯುವುದು. ಮಧ್ಯಬಿಂದುವನ್ನ ಹೇಗೆ ಬರೆಯುವುದು? ಎಕ್ಸ್ ಐ. ಮಧ್ಯಬಿಂದುವನ್ನ ಹೇಗೆ ಕಂಡು ಹಿಡಿಯುವುದು ಹೇಗೆ ಹೇಳಿದ್ರೆ, ಇಲ್ಲಿರುವ 2 ವರ್ಗಾಂತರಗಳಲ್ಲಿ ಒಂದು ಕೆಳಮಿತಿ, ಒಂದು ಮೇಲ್ಮಿತಿ. ಯಾವುದು ಕೆಳಮಿತಿ? ಇದು ಕೆಳಮಿತಿ. 5 ಅನ್ನೋದು ಕೆಳಮಿತಿ, ಆಯ್ತಾ? ಇದ್ಯಾವುದು? 15 ಮೇಲ್ಮಿತಿ, ಆಯ್ತಾ? ಮೇಲಿನ ಮಿತಿ ಮತ್ತು ಕೆಳಗಿನ ಮಿತಿ. ಫಸ್ಟ್ ನಂಬರ್ ಏನಾಗಿರ್ತದೆ? ಕೆಳಮಿತಿ ಆಗಿರ್ತದೆ. ಮತ್ತೆ ನಂಬರ್ ಏನಾಗಿರ್ತದೆ? ಮೇಲ್ಮಿತಿ ಆಗಿರ್ತದೆ. ಅದೆರಡನ್ನ ಕೂಡಿಸಬಹುದು. 5 ಡಿವೈಡೆಡ್ ಬೈ 15 ಅಂತ ಪ್ಲಸ್ 15 ಅಂತ ಹೇಳಿ, ಅನಂತರ ಅದನ್ನ 2ರಿಂದ ಭಾಗಿಸಬಹುದು. 5 + 15 ಎಷ್ಟು ಬರ್ತದೆ? 20. 20 ಭಾಗಿಸು 2 ಅಂತ ಹೇಳಿದ್ರೆ 10 ಬರ್ತದೆ. ಉತ್ತರವನ್ನ ನಾನು ರೆಡ್ ಇಂಕ್ ಅಲ್ಲಿ ಬರಿತೇನೆ, ಆಯ್ತಾ? ರೆಡ್ ಇಂಕ್ ಅಲ್ಲಿ ಬರಿತೇನೆ. ಇದು ಉತ್ತರ 10. ಹಾಗೆ ಇದ್ರು 15 ಮತ್ತು 25 ಎಷ್ಟು ಬರ್ತದೆ? 15 + 10 + 20 30. 30. 5 + 5 40. 40 ಭಾಗಿಸು ಏನಾಗಿರ್ತದೆ? ಇದು 40 ಭಾಗಿಸು 2 ಅಂತ ಹೇಳಿದ್ರೆ 20 ಬರ್ತದೆ ಅಲ್ವಾ? 40 ಭಾಗಿಸು 2 ಏನಾಗ್ತದೆ? 20 ಬರ್ತದೆ. ಇದನ್ನ 2ನ್ನ ಕೂಡಿಸಿದ್ದು ನಾನು ಬರೆಯುವುದಿಲ್ಲ ಇನ್ನೊಮ್ಮೆ. ಯಾವ್ದನ್ನ? 15 ಮತ್ತು 25 ಕೂಡಿಸಿದಾಗ 40 ಬಂತು. 40ನ್ನ 2ರಿಂದ ಭಾಗಿಸಿದೆ. ಅದೇ ರೀತಿ 20 ಮತ್ತು 30 50 ಆಗ್ತದೆ. 50ಕ್ಕೆ 10 ಕೂಡಿಸಿದ್ರೆ ಎಷ್ಟಾಗ್ತದೆ? 60 ಆಗ್ತದೆ. 60 ಭಾಗಿಸು 2 ಅಂದರೆ ಉತ್ತರ ಎಷ್ಟಾಗ್ತದೆ? 30 ಆಗ್ತದೆ. ಅದೇ ರೀತಿ ಏನಾಗ್ತದೆ? 35 + 45. 30 + 40 ಎಷ್ಟಾಗ್ತದೆ? 70 + 10 ಅದೆಷ್ಟಾಗ್ತದೆ? 80 ಭಾಗಿಸು 2 ಅಂದರೆ ಉತ್ತರ ಏನಾಗ್ತದೆ? 40 ಆಗ್ತದೆ. ಅದೇ ರೀತಿ ಕೊನೆಯದು 40 + 50 90. 90 + 10 100. 100 ಭಾಗಿಸು 2 ಅಂದರೆ ಎಷ್ಟಾಗ್ತದೆ? 50 ಆಗ್ತದೆ. ಇದು ಮಧ್ಯಬಿಂದು, ಆಯ್ತಾ? ಮಧ್ಯಬಿಂದು. ಅಥವಾ ನಿಮ್ಗೆ 2ರ ಮಧ್ಯಬಿಂದು ನೋಡಿ, 5 ಮತ್ತು 15ರ ಮಧ್ಯದಲ್ಲಿ ಬರ್ತದೆ ಯಾವುದು? 20 ಅಲ್ಲ, 10 ಅಲ್ವಾ? ಅದನ್ನೇ ಡೈರೆಕ್ಟ್ ಆಗಿ ಬರಿಬಹುದು. ಮತ್ತೆ 15 ಮತ್ತು 25ರ ಮಧ್ಯದಲ್ಲಿ ಬರುವ ಸಂಖ್ಯೆ ಯಾವುದು? 20, ಅದನ್ನೇ ಬರಿಬಹುದು. ಹಾಗೆ 25 ಮತ್ತು 35ರ ಬರೋದು 30. 35 ಮತ್ತು 45ರ ಮಧ್ಯದಲ್ಲಿ ಬರುವಂತಹದ್ದು 40. 45 ಮತ್ತು 55ರ ಮಧ್ಯದಲ್ಲಿ ಬರುವಂತಹದ್ದು ಯಾವುದು? 50. ಅದನ್ನೇ ಡೈರೆಕ್ಟ್ ಆಗಿ ಬರಿಬಹುದು. ಅದು ಒಂದು ವೇಳೆ ಕಷ್ಟ ಆಗ್ತದೆ, ಅಲ್ಲಿ ದಶಮಾಂಶ, ಕೆಲವೊಮ್ಮೆ ಮಿತಿಗಳನ್ನ ಏನ್ ಮಾಡಿರ್ತಾರೆ, ದಶಮಾಂಶದಲ್ಲಿ ಕೊಟ್ಟಿರ್ತಾರೆ, ಅದು ನನಗೆ ಆಗುವುದಿಲ್ಲ, ಹಾಗೆಲ್ಲ ಪ್ರಾಬ್ಲಮ್ ಇದ್ರೆ 2ನ್ನು ಕೂಡ ಕೂಡಿಸಿ ಅದನ್ನ 2ರಿಂದ ಭಾಗಿಸಿದಾಗ ನಮಗೆ ಮಧ್ಯಬಿಂದು ಸಿಗ್ತದೆ, ಆಯ್ತಾ? ಇದು ನಾನು ಬ್ಲೂ ಕಲರ್ ಅಲ್ಲಿ ಬರ್ದಿದ್ದೇನೆ, ಅದನ್ನ ಮಾಡ್ಬೇಕಂತ ಇಲ್ಲ.
ಮಾಡ್ಬೇಕಂತಿಲ್ಲ, ಡೈರೆಕ್ಟ್ ಆಗಿ ಮಧ್ಯ ಬಿಂದುಗಳನ್ನ ಈ ಕಾಲಮ್ ಅಲ್ಲಿ ಬರ್ದ್ರೆ ಸಾಕು. ಎಲ್ಲಿ ನಾನು ರೆಡ್ ಕಲರ್ ಅಲ್ಲಿ ಅಲ್ವಾ ಕೆಂಪು ಬಣ್ಣದ ಶಾಯಿಯಲ್ಲಿ ಬರ್ದಿದ್ದೇನಲ್ಲ ಅದನ್ನು ಮಾತ್ರ ಬರ್ದ್ರೆ ಸಾಕು. ಅರ್ಥ ಆಯ್ತಲ್ವಾ? ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಎಫ್ ಮತ್ತು ಎಕ್ಸ್ ಐಗಳನ್ನ ಗುಣಿಸ್ಬೇಕು. ಎಫ್ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿರ್ತಾರೆ. 1 × 10 10 ಆಯ್ತಾ. 3 × 20 ಎಷ್ಟಾಗ್ತದೆ? 60. 5 × 30 ಎಷ್ಟಾಗ್ತದೆ? 150. ಅದೇ ರೀತಿ 4 × 40 160. ಅದೇ ರೀತಿ 2 × 50 ಎಷ್ಟಾಗ್ತದೆ? 100 ಆಗ್ತದೆ. ಇಷ್ಟು ಬಂತು ಅಲ್ವಾ? ಹೇಗೆ ಬಂತು? ನಮ್ಗೆ ಎರಡೆರಡನ್ನ ಗುಣಿಸಿತು. ಯಾವುದು? ಇದು 1 × 10 ಆಯ್ತಾ, ಇದು 3 × 20, ಅದೇ ರೀತಿ ಇದು 5 × 30, ಕೊನೆಯದ್ದು ಅಲ್ಲ 4 × ಇದು 40 ಹಾಗೂ ಕೊನೆಯದು 5 × 50 ಅಂದರೆ 100. ಸಣ್ಣದು ಬರದೆ ನೋಡಿ, ಅದನ್ನ ಬರಿಬೇಕಂತಿಲ್ಲ, ಮೊದಲಿಗೆ ಬರ್ದದನ್ನ ಮಾತ್ರ ಬರೆದ್ರೆ ಸಾಕು. ನಾನು ನಿಮ್ಗಿದು ಹೇಗೆ ಬಂತು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಅಷ್ಟೇ. ಓಕೆ, ಇದಾದ ನಂತರ ಏನ್ ಮಾಡ್ಬೇಕು? ಆವೃತ್ತಿಗಳನ್ನ ನಾವೊಮ್ಮೆ ಕೂಡಿಸ್ಬೇಕು. ಎಷ್ಟು ಬರ್ತದೆ ನೋಡೋಣ. 1 + 3 4, 4 + 5 9, 9 + 4 ಎಷ್ಟು ಬರ್ತದೆ? 13, 13 + 2 ಎಷ್ಟು ಬರ್ತದೆ? 15 ಆಗ್ತದೆ. ಆಯ್ತಾ, ಇದು 15 ಆಯ್ತು. ಆವೃತ್ತಿಗಳನ್ನ ಕೂಡಿಸಿದಾಗ ಸಿಗ್ಮಾ ಎಫ್ ಐ ಎಷ್ಟು ಬಂತು? 15. ನೋಡಿ ಇದು ಉಂಟಲ್ಲ, ಈ ಚಿಹ್ನೆ ಇದೆ ಅಲ್ಲ, ನೋಡಿ ಇಲ್ಲಿ ಬರಿತಾ ಇದ್ದೇನೆ, ಇದಕ್ಕೆ ಸಿಗ್ಮಾ ಅಂತ ಹೇಳ್ತಾರೆ. ಸಿಗ್ಮಾ ಅಂತ ಹೇಳಿದ್ರೆ ಎಲ್ಲವನ್ನ ಕೂಡಿಸುವುದು ಅಂತ ಹೇಳಿ ಅರ್ಥ. ಆಯ್ತಾ, ಸಿಗ್ಮಾ ಅಂತ ಹೇಳಿದ್ರೆ ಎಲ್ಲವನ್ನ ಕೂಡಿಸುವುದು ಅಂತ ಹೇಳಿ ಅರ್ಥ. ಅದೇ ರೀತಿ ಇಲ್ಲಿ ಕೂಡ ಎಫ್ ಮತ್ತು ಎಕ್ಸ್ ಐ ಅನ್ನು ಕೂಡಿಸ್ಬೇಕು, ಎಲ್ಲವನ್ನ ಕೂಡಿಸ್ಬೇಕು. ಎಷ್ಟು ಬರ್ತದೆ ಈಗ ನೋಡಿ? 10 + 60 70, 70 + 150, 150ಕ್ಕೆ 70 ಸೇರಿಸಿದ್ರೆ ಎಷ್ಟಾಗ್ತದೆ? 200, 220 ಆಗ್ತದೆ. 220ಕ್ಕೆ 100 ಸೇರಿಸಿದ್ರೆ ಎಷ್ಟಾಗ್ತದೆ? 220ಕ್ಕೆ 100 ಸೇರಿಸಿದ್ರೆ 320 ಆಗ್ತದೆ. 320ಕ್ಕೆ 60 ಸೇರಿಸಿದ್ರೆ ಎಷ್ಟಾಗ್ತದೆ? 380 ಆಗ್ತದೆ. 380ಕ್ಕೆ 100 ಸೇರಿಸಿದ್ರೆ ಎಷ್ಟಾಗ್ತದೆ? 480 ಆಗ್ತದೆ ಅಲ್ವಾ? 480. ಸಿಗ್ಮಾ ಎಫ್ ಎಕ್ಸ್ ಐ ಎಷ್ಟು ಬಂತು? 450. ಈಗ ಮುಂದಿನ ಪುಟಕ್ಕೆ ಹೋಗೋಣ. ನಾವೀಗ ಸರಾಸರಿಯನ್ನ ಕಂಡು ಹಿಡಿಬೇಕು. ಏನನ್ನ ಕಂಡು ಹಿಡಿಬೇಕು? ಸರಾಸರಿಯನ್ನ ಕಂಡು ಹಿಡಿಬೇಕು. ಸರಾಸರಿಯನ್ನ ನಾವು ಎಕ್ಸ್ ಬಾರ್ ಅಂತ ಹೇಳಿ ಬರಿತೇವೆ. ಹೇಗೆ? ಎಕ್ಸ್ ಬಾರ್ ಸಿಗ್ಮಾ ಎಫ್ ಎಕ್ಸ್ ಐ, ನೋಡಿ ಇದು ಕೊನೆಯದು, ಸಿಗ್ಮಾ ಎಫ್ ಎಕ್ಸ್ ಐ ಭಾಗಿಸು ಸಿಗ್ಮಾ ಎಫ್ ಐ. ಎಫ್ ಐ ಹೇಳಿದ್ರೆ ಆವೃತ್ತಿಗಳ ಕೂಡಿಸಿದಾಗ ಬರುವಂತಹದ್ದು. ಸಿಗ್ಮಾ ಎಫ್ ಎಕ್ಸ್ ಐ ಎಷ್ಟು ಬರ್ತದೆ? 480 ಭಾಗಿಸು 15. 480 ಮತ್ತು 15 ಯಾವ್ದಾದ್ರು ಸಂಖ್ಯೆಯಲ್ಲಿ ಭಾಗ ಆಗಿ ಹೋಗ್ತದೆ 5ರಲ್ಲಿ ಹೋಗ್ತದೆ ಅಲ್ವಾ? ಅದನ್ನ ಮಾಡಿರ್ನು ನೋಡಿ. 5 3ಲಿ 15, 5 ಎಷ್ಟ್ಲಿ 9ಲಿ 45, 45 ಎಷ್ಟು ಉಳಿತು? 3 ಉಳಿತು 6ಲಿ ಅಲ್ವಾ? 96 ಭಾಗಿಸು 3 ಉಳಿತು. 96 ಮತ್ತು 3ರಲ್ಲಿ ಭಾಗ ಆಗಿ ಹೋಗ್ತದೆ. 3 1ಲಿ 3 3ಲಿ 9, 3 2ಲಿ 6 ಎಷ್ಟು ಬಂತು? ಸರಾಸರಿ ನಮಗೆ 32 ಬಂತು. ಇದು ನೇರ ವಿಧಾನ. ಈ ರೀತಿ ಮಾಡುವುದು ಹೇಗೆ? ನೇರ ವಿಧಾನ. ಏನ್ ಮಾಡ್ಬೇಕು? ಮಧ್ಯಬಿಂದು ಕಂಡು ಹಿಡಿಬೇಕು ಮತ್ತು ಆವೃತ್ತಿ ಮತ್ತು ಮಧ್ಯಬಿಂದನ್ನು ಕೂಡಿಸ್ಬೇಕು. ಅವೆಲ್ಲವನ್ನ ಕೂಡಿಸ್ಬೇಕು, ಆಗ ಸಿಗ್ಮಾ ಎಫ್ ಎಕ್ಸ್ ಐ ಸಿಗ್ತದೆ. ಅದರಿಂದ ಆವೃತ್ತಿಗಳನ್ನ ಕೂಡಿಸ್ತೇವಲ್ವಾ, ಸಿಗ್ಮಾ ಎಫ್ ಐ ಅದರಿಂದ ಭಾಗಿಸ್ಬೇಕು. ಇದು ನೇರ ವಿಧಾನದಲ್ಲಿ ನಮ್ಗೆ ಎಷ್ಟು ಸಿಕ್ಕಿತು? 32 ಸಿಕ್ಕಿತು. ಈಗ ನೆಕ್ಸ್ಟ್ ವಿಧಾನಕ್ಕೆ ಹೋಗೋಣ. ಈ ವಿಧಾನಕ್ಕೆ ಏನಂತ ಹೆಸರು? ಅಂದಾಜು ಸರಾಸರಿ ವಿಧಾನ. ಏನಂತ ಹೆಸರು? ಅಂದಾಜು ಸರಾಸರಿ ವಿಧಾನ. ಅಂದಾಜು ಸರಾಸರಿ ವಿಧಾನ. ಆಯ್ತಾ? ಇದಕ್ಕೆ ಯಾಕೆ ಅಂದಾಜು ಸರಾಸರಿ ವಿಧಾನ ಹೇಳ್ತಾರೆ, ಅಥವಾ ಇದನ್ನ ಯಾಕೆ ಮಾಡಬೇಕು, ಏನು ಉಪಯೋಗ ಅಂತ ಹೇಳಿದ್ರೆ ನೋಡಿ, ಈ ನೇರ ವಿಧಾನದಲ್ಲಿ ಮಾಡುವಾಗ ಕೆಲವೊಮ್ಮೆ ಸಂಖ್ಯೆಗಳು ದೊಡ್ಡದು ಸಿಗ್ತದೆ. ಆಗ ನಾವೇನ್ ಮಾಡ್ಬೇಕಾಗ್ತದೆ? ಗುಣಿಸುವಾಗ ನಮ್ಗೆ ದೊಡ್ಡ ಸಂಖ್ಯೆಗಳು ಸಿಗ್ತದೆ. ಆಗ ಅದನ್ನ ಗುಣಿಸುವುದು, ಕೂಡಿಸುವುದು, ಭಾಗಿಸುವುದು ಎಲ್ಲ ಕಷ್ಟ ಅಲ್ವಾ? ಆಗ ಅಂದಾಜು ಸರಾಸರಿ ವಿಧಾನದಿಂದ ಮಾಡಿದ್ರೆ ನಮ್ಗೆ ಸ್ವಲ್ಪ ಸಣ್ಣ ಸಂಖ್ಯೆಗಳು ಸಿಗ್ತದೆ. ಹೇಗೆ ಅಂತ ನೋಡೋಣ. ಅದೇ ಪ್ರಶ್ನೆಗೆ ಅಂದಾಜು ಸರಾಸರಿ ವಿಧಾನವನ್ನ ಮಾಡ್ತಾ ಇದ್ದೇನೆ. ಆವೃತ್ತಿಗಳು ಕೊಟ್ಟಿದ್ದಾರೆ,
ಮಧ್ಯಬಿಂದು ನಾನು ಇನ್ನೊಮ್ಮೆ ಕಂಡು ಹಿಡಿಯುವುದಿಲ್ಲ, ಅದನ್ನೇ ಬರಿತೇನೆ ಡೈರೆಕ್ಟ್ ಆಗಿ. ಎಷ್ಟು? 10, 20, 30, 40, 50 ಅಲ್ವಾ? ಸೊ ಇಲ್ಲಿ 10, 20, 30, 40, 50 ಆಗದೆ ಬರ್ದದ್ದು ಆಯ್ತಾ. ಇಲ್ಲಿದ್ದದನ್ನೇ ಬರ್ದೆ. ಅನಂತರ ಈಗ ಏನ್ ಮಾಡ್ಬೇಕು? FXI ಅನ್ನ ಕಂಡು ಹಿಡಿಬೇಕು. FXI ಕಂಡು ಹಿಡಿಬೇಕಂತೇನಿಲ್ಲ ಆಯ್ತಾ. FXI ಕಂಡು ಹಿಡಿಬೇಕಂತ ಇಲ್ಲ. ಇದು ಕಾಲಮ್ ನಮಗೆ ಬೇಡ, ಅಗತ್ಯ ಇಲ್ಲ ಆಯ್ತಾ. ಆ ಕಾಲಮ್ ನಮ್ಗೆ ಅಗತ್ಯ ಇಲ್ಲ, ಸೊ ಅದು ಬೇಡ. ನೆಕ್ಸ್ಟ್ DIXIA. ಈಗ ನೋಡಿ XI ಗೊತ್ತುಂಟು ನಮ್ಗೆ, ಮಧ್ಯಬಿಂದು ಅಂತ ಹೇಳಿದ್ರೆ. ಹಾಗಾದ್ರೆ A ಎಂದರೇನು? A ಅಂತ ಹೇಳಿದ್ರೆ ಅಂದಾಜು ಸರ, ಅಂದಾಜು ಆಯ್ತಾ. ಅಂದಾಜು ಆವೃತ್ತಿ. ಏನು A ಅಂತ ಹೇಳಿದ್ರೇನು? ಅಂದಾಜು ಮಧ್ಯಬಿಂದು. ಒಂದು ಮಧ್ಯಬಿಂದುವನ್ನ ಅಂದಾಜು ಮಧ್ಯಬಿಂದು, ಸಾರಿ ಅಂದಾಜು ಮಧ್ಯಬಿಂದು. ಅಂದಾಜು ಮಧ್ಯಬಿಂದು ಅಂತ ಹೇಳಿದ್ರೆ ಈ ಮಧ್ಯಬಿಂದುಗಳಲ್ಲಿ ಈಗ ನೋಡಿ, ಇಲ್ಲಿ ಮಧ್ಯಬಿಂದುಗಳು ಎಷ್ಟು ಮಧ್ಯಬಿಂದುಗಳಿದೆ ನಮ್ಗೆ? 1, 2, 3, 4, 5. ಅದರಲ್ಲಿ ಮಧ್ಯದಲ್ಲಿ ಬರುವ ಒಂದು ಸಂಖ್ಯೆಯನ್ನ A ಅಂತ ಹೇಳಿ ತಕೊಳ್ಬಹುದು. ಅಂದ್ರೆ A ಅಂತ ಹೇಳಿದ್ರೆ 30 ಅಂತ ಹೇಳಿ ತಕೊಳ್ಬಹುದು ಆಯ್ತಾ. A ಅಂತ ಹೇಳಿದ್ರೆ ಎಷ್ಟು ತಕೊಳ್ಬಹುದು? 30 ಅಂತ ಹೇಳಿ ತಕೊಳ್ಬಹುದು. ಅಥವಾ ನಿಮ್ಗೆ ಬೇರೆ ಯಾವ್ದು 40 ತಕೊಳ್ಬಹುದಾ? ತಕೊಳ್ಬಹುದು. A ಅನ್ನ 20 ತಕೊಳ್ಬಹುದಾ? ತಕೊಳ್ಬಹುದು. 10 ತಕೊಳ್ಬಹುದಾ? ತಕೊಳ್ಬಹುದು. A ನಿಮ್ಗೆ ಯಾವುದೇ ಮಧ್ಯಬಿಂದುವಲ್ಲಿ ಇರುವಂತಹ ಮಧ್ಯಬಿಂದುವಲ್ಲಿ ಯಾವುದೇ ಬೆಲೆಯನ್ನು ಹೇಗೆ ತಕೊಳ್ಬಹುದು. ಅರ್ಥ ಆಯ್ತಲ್ಲ? ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಆನ್ಸರ್ ಕರೆಕ್ಟ್ ಸಿಗ್ತದೆ ಆಯ್ತಾ. ಈಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ A ಅನ್ನ 30 ಅಂತ ಹೇಳಿ ತಕೊಳ್ತೇನೆ, ಮಧ್ಯದಲ್ಲಿರುವುದನ್ನೇ ತಕೊಳ್ತೇನೆ. ನಿಮ್ಗೆ ಅದೆಲ್ಲ ಕನ್ಫ್ಯೂಷನ್ ಅಂತ ಇದ್ರೆ ಮಧ್ಯದಲ್ಲಿರುವ ಮಧ್ಯಬಿಂದುವನ್ನೇ ನಾವು ನೋಡಿ, ಇಷ್ಟು ಮಧ್ಯಬಿಂದುಗಳಲ್ಲಿ ಮಧ್ಯದಲ್ಲಿರುವುದನ್ನೇ ನಾವು ತಕೊಳ್ಬಹುದು. ಇದು ಮಧ್ಯದಲ್ಲಿರುತ್ತಲ್ವಾ, ಇದನ್ನೇ A ಅಂತ ಹೇಳಿ ಏನ್ ಮಾಡಬಹುದು? ತಕೊಳ್ಬಹುದು. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ A ಅಂತ ಹೇಳಿದ್ರೆ ಇದನ್ನ ತಕೊಳ್ತೇನೆ, ಯಾವ್ದನ್ನ? 30 ತಕೊಳ್ತೇನೆ. ಈಗ XI ಇದಲ್ವಾ, 10 - 30 ನೋಡಿ, ಮೈನಸ್ ಮಾಡ್ಬೇಕು. A ಅನ್ನ ಕಳಿಬೇಕು ಮಧ್ಯಬಿಂದುವಿನಿಂದ. 10ರಿಂದ 30 ಕಳೆದ್ರೆ ಎಷ್ಟು? -20 ಬರ್ತದೆ. ಅದೇ ರೀತಿ 20 - 30 ಎಷ್ಟು? -10 ಬರ್ತದೆ ಅಲ್ವಾ. 30 - 30 ಎಷ್ಟು? 30 - 30 0 ಬರ್ತದೆ. ಅದೇ ರೀತಿ 40 - 30 ಎಷ್ಟು? 10 ಬರ್ತದೆ. 50 - 30 ಎಷ್ಟು? 20 ಬರ್ತದೆ ಅಲ್ವಾ. ಈಗ ದೊಡ್ಡದ್ರಲ್ಲಿ ಬರ್ದಿದ್ದೇನೆ ನೋಡಿ, ಅದೆಲ್ಲವೂ ಏನು? ಇದು ಉತ್ತರ. ಇದೆಲ್ಲ ಬರಿಬೇಕಂತ ಇಲ್ಲ, ನೀವು ಎಂತ ಗೊತ್ತುಂಟೆ, ವಿಧಾನ ಮಾಡ್ಬೇಕಂತ ಇಲ್ಲ. ಆದ್ರೆ ವಿಧಾನ ಮಾಡದಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ ಅಂತ ಹೇಳಿ ನಾನು ವಿಧಾನ ಮಾಡಿದ್ದು ಆಯ್ತಾ. ವಿಧಾನಗಳನ್ನ ಮಾಡ್ಬೇಕಂತೇನಿ ಇಲ್ಲ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಏನ್ ಮಾಡಬಹುದು? ಬರಿಬಹುದು. ಇದನ್ನ ರೆಡ್ ಅಲ್ಲಿ ಬರಿತೇನೆ, ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಅಷ್ಟೇ. ಓಕೆ, ಈಗ ಏನ್ ಮಾಡೋದು? FI ಗುಣಿಸು DI ಈಗ ಸಿಕ್ಕಿದಲ್ವಾ, ಅದನ್ನ ಗುಣಿಸ್ಬೇಕು. F ಮತ್ತು DI. F ಮತ್ತು DI ಎಷ್ಟು ನೋಡಿ? ಇದು ಯಾವುದು? 1 ಗುಣಿಸು -20 ಅಂದರೆ -20. ಅದೇ ರೀತಿ 3 ಗುಣಿಸು -10 ಅಂದರೆ, ಅದೇ ರೀತಿ 5 ಗುಣಿಸು 0 ಎಷ್ಟು ಬರ್ತದೆ? ಅದೇ ರೀತಿ 4 ಗುಣಿಸು 10 ಎಷ್ಟು ಬರ್ತದೆ? ಅದೇ ರೀತಿ 2 ಗುಣಿಸು 20 ಎಷ್ಟು ಬರ್ತದೆ ಆಯ್ತಾ. ಅದನ್ನೆಲ್ಲ ರೆಡ್ ಅಲ್ಲಿ ಬರಿತೇನೆ. 1 ಗುಣಿಸು -20 -20 ಬರ್ತದೆ. 3 ಗುಣಿಸು -10 -30 ಬರ್ತದೆ. ಅದೇ ರೀತಿ 5 ಗುಣಿಸು 0 0 ಬರ್ತದೆ. 4 ಗುಣಿಸು 10 40 ಬರ್ತದೆ. 2 ಗುಣಿಸು 20 ಕೂಡ 40 ಬರ್ತದೆ. ಈಗ ಇದೆಲ್ಲವನ್ನ ಈಗ FIDI ಏನಿದೆಲ್ಲ ಅದನ್ನ ಕೂಡಿಸ್ಬೇಕು. ನೀವು ಅದನ್ನ ಕೂಡಿಸ್ಬೇಕು ನೋಡಿ. -20 -30 -20 -30 ಋಣ ಚಿಹ್ನೆಗಳಿದ್ದಾಗ ಅದನ್ನ ಕೂಡಿಸ್ಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ಬೇಕು. -20 -30 ಎಷ್ಟು ಬರ್ತದೆ? -50. -50 ಪ್ಲಸ್ 80. 80 ಎಲ್ಲಿಂದ ಬಂದದ್ದು? 40 ಮತ್ತು 40 ಕೂಡಿಸಿದ್ದೇನೆ, 80 ಆಯ್ತಾ. -50 ಪ್ಲಸ್ 80 ಎಷ್ಟು ಬರ್ತದೆ? -50 ಪ್ಲಸ್ 80 ಎಷ್ಟು ಬರ್ತದೆ? 80ರಿಂದ 50 ಕಳೀರಿ, 30 ಅಲ್ವಾ. ಸೊ 30 ಇದು ಎಷ್ಟು ಬರ್ತದೆ? ಇದನ್ನ ಕೂಡಿಸಿದಾಗ 30 ಬರ್ತದೆ. ಇದು ಅರ್ಥ ಆಯ್ತಲ್ವಾ? 30 ಬರ್ತದೆ. ಈಗ ನಮಗೆ ಏನ್ ಕಂಡು ಹಿಡಿಲಿಕ್ಕೆ? ಸರಾಸರಿ ಕಂಡು ಹಿಡಿಲಿಕ್ಕೆ ಅಲ್ವಾ. ಸರಾಸರಿಯನ್ನ ಕಂಡು ಹಿಡಿಯುವುದು ಹೇಗೆ? X ಬಾರ್ ಅಂದರೆ ಸಿಗ್ಮಾ FI DI ಅಲ್ವಾ. ಮತ್ತೆ ಮತ್ತೊಂದು
ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎ ಅನ್ನ ಆಗೆಲ್ಲವನ್ನ ಎಲ್ಲದ್ರ ಕಡೆ ಕಳೆದಿದ್ದೇವೆ, ಈಗ ನಾವು ಅದನ್ನ ಆಡ್ ಮಾಡ್ಬೇಕು. ಆಯ್ತಾ? ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಆಯ್ತಾ? ಎ ಎಷ್ಟು ನಾವು ತಗೊಂಡದಾಗ ಎ ಅನ್ನ ಎಷ್ಟು ತಗೊಂಡಿದ್ದೇವೆ 30 ಅಂತ ಹೇಳಿ ತಗೊಂಡಿದ್ದೇವೆ. 30 ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಎಷ್ಟು ಬಂದಿದೆ 30 ಅಲ್ವಾ, ಭಾಗಿಸು ಸಿಗ್ಮಾ ಎಫ್ ಐ ಎಷ್ಟು ಇದನ್ನ ಆಗ ಕೂಡಿಸಿದ್ದೇವೆ ಅಲ್ವಾ, ಇಲ್ಲಿ ಮಾಡಿದ್ದೇವೆ, ಅದನ್ನೇ ಬರಿತಾ ಇದ್ದೇನೆ ನಾನು. ಇಲ್ಲಿ ಕೂಡ 15 ಬಂದಿದೆ, ಹಾಗಾದರೆ 15. ಇದನ್ನ 30 ಮತ್ತು 15 ಭಾಗಿಸಬಹುದಲ್ವಾ. 15 ಒಂದ್ಲಿ 15 ಎರಡ್ಲಿ, ಅಂದರೆ 30 ಪ್ಲಸ್ 2 ಎಷ್ಟು ಬರ್ತದೆ 32. ಆಗ ಕೂಡ ನಮ್ಗೆ ಅದೇ ಉತ್ತರ ಅಲ್ವಾ ಸಿಕ್ಕಿತು 32. ಈಗ ಕೂಡ ನೋಡಿ ಇದು ಮಾಡಿದ್ರು ನಿಮ್ಗೆ ಉತ್ತರ ಸೇಮ್ ಸಿಗ್ತದೆ. ಸರಿಯಾಗಿ ಮಾಡಿದ್ರೆ ಏನಾಗ್ತದೆ ಉತ್ತರ ಸರಿಯಾಗಿ ಸಿಗ್ತದೆ. ಓಕೆ, ಇದಿಷ್ಟ ಆಯ್ತು. ಅದನ್ನ ಏನಂತ ಹೇಳ್ತೇವೆ ಆಗ ಮಾಡಿದನ ಅಂದಾಜು ಸರಾಸರಿ ವಿಧಾನ. ಈಗ ನೆಕ್ಸ್ಟ್ ಮಾಡೋಣ ಹಂತ ವಿಚಲನೆ ಅಂತ ಹೇಳಿ. ಏನಂತ ಹೇಳ್ತೇವೆ ಹಂತ ವಿಚಲನೆ. ಅಲ್ಲಿ ಡಿ ಅನ್ನ ನಾವು ವಿಚಲನೆ ಅಂತ ಹೇಳ್ತೇವೆ. ಆಯ್ತಾ? ಹಂತ ವಿಚಲನೆ ವಿಧಾನದಿಂದ ಮಾಡೋಣ. ಇಲ್ಲಿ ಕೂಡ ಹಾಗೆ. ಓಕೆ, ಇಲ್ಲಿ ಪ್ರಶ್ನೆ ಏನ್ ಮಾಡಿದ್ದಾರೆ ಕೊಡ್ಲಿಲ್ಲ ಅಲ್ವಾ. ಅದೇ ಸೇಮ್ ಮಾಡೋಣ. 5 ರಿಂದ 15 ನಾನು ಬರಿತೇನೆ. ಓಕೆ, 5 ರಿಂದ 15, 15 ರಿಂದ 25, 25 ರಿಂದ 35, 35 ರಿಂದ 45, 45 ರಿಂದ 55 ಅಲ್ವಾ. ಇಲ್ಲಿ ಆವೃತ್ತಿಗಳೆಷ್ಟು 1, 3, 5, 4, 2. ಇದು ಸಿಗ್ಮಾ ಎಫ್ ಐ ಎಷ್ಟು ಬರ್ತದೆ, ಇದನ್ನೆಲ್ಲವನ್ನ ಕೂಡಿಸಿದಾಗ 15 ಬರ್ತದೆ. ಮಧ್ಯಬಿಂದು ಎಷ್ಟು ಬರ್ಬೇಕು ಇಲ್ಲಿ 10 ಬರಬೇಕು, 20 ಬರಬೇಕು, 30 ಬರಬೇಕು, 40 ಬರಬೇಕು, 50 ಬರಬೇಕು. ಡಿ ಆಗದು ಅಲ್ವಾ, ಆಗದು. ಡಿ ಮಾಡ್ಬೇಕಂತಿಲ್ಲ, ಆಗದೆ ಬರಿಬಹುದು. ಮಾಡ್ಲಿಲ್ಲದಿದ್ರೆ ನೀವು ಮಾಡಿದ್ರೆ ಆಯ್ತು, ಇನ್ನೊಮ್ಮೆ ಮಾಡಿದ್ರೆ ಆಯ್ತು. ಎಲ್ಲವನ್ನು ಎಕ್ಸ್ ಇಂದ ಎ ಅನ್ನ ಕಳೆಯುವುದು. ಎ ಹೇಳಿದ್ರೆ ಆಗ ಎಷ್ಟು ತಗೊಂಡಿದ್ದೇವೆ 30, ಅದನ್ನೇ ತಗೊಂಡ್ರೆ ಆಯ್ತು. 10 ಮೈನಸ್ 30 ಮೈನಸ್ 20, 20 30 ಅಲ್ವಾ, ಸಾರಿ 30 ಮೈನಸ್ 20, 20 ಮೈನಸ್ 30 ಮೈನಸ್ 10, 30 ಮೈನಸ್ 30 0, 40 ಮೈನಸ್ 30 10, 50 ಮೈನಸ್ 30 20. ಈಗ ಯು ಅಂತ ಹೇಳಿ ಕಂಡು ಹಿಡಿಬೇಕು. ಯು ಅಂತ ಹೇಳಿದ್ರೆ ಡಿ ಐ ಭಾಗಿಸು ಎಚ್. ಎಚ್ ಹೇಳಿದ್ರೆ ವರ್ಗಾಂತರದ ವ್ಯತ್ಯಾಸ. ಎಚ್ ಹೇಳಿದ್ರೇನು ವರ್ಗಾಂತರದ ವ್ಯತ್ಯಾಸ. ಎಷ್ಟುಂಟು ವ್ಯತ್ಯಾಸ ಕಂಡು ಹಿಡಿಯೋದು ಹೇಗೆ, ಮೇಲ್ಮಿತಿಯಿಂದ ಕೆಳಮಿತಿಯನ್ನ ಕಳಿಬೇಕು. 15 ರಿಂದ 5 ಕಳೆದ್ರೆ 10 ಸಿಗ್ತದೆ. ಎಚ್ ಹೇಳಿದ್ರೆ ಇಲ್ಲಿ ಎಷ್ಟು 10. ಆಯ್ತಾ? ಡಿ ಐ ಇಂದ 10 ಪ್ರತಿಯೊಂದು ಡಿ ಐ ಇಂದ 10 ಭಾಗಿಸ್ಬೇಕು. ಮೈನಸ್ 20 ಭಾಗಿಸು 10 ಮೈನಸ್ 2 ಬರ್ತದೆ. ಅದೇ ರೀತಿ ಮೈನಸ್ 10 ಭಾಗಿಸು 10 ಮೈನಸ್ 1 ಬರ್ತದೆ. 0 ಭಾಗಿಸು 10 0 ಬರ್ತದೆ. 10 ಭಾಗಿಸು 10 ಉತ್ತರ 1 ಬರ್ತದೆ. ಅದೇ ರೀತಿ 20 ಭಾಗಿಸು 10 ಉತ್ತರ 2 ಬರ್ತದೆ. ನಂತರ ಎಫ್ ಐ ಇಂದ ಯು ಐಗೆ ಗುಣಿಸ್ಬೇಕು. ಇದನ್ನ ಮತ್ತೆ ಇದನ್ನ ಗುಣಿಸ್ಬೇಕು. 1 ಗುಣಿಸು ಮೈನಸ್ 2 ಮೈನಸ್ 2, 3 ಗುಣಿಸು ಮೈನಸ್ 1 ಮೈನಸ್ 3, 5 ಗುಣಿಸು 0 0, 4 ಗುಣಿಸು 1 4, 2 ಗುಣಿಸು 2 4. ಇದೆಲ್ಲವನ್ನ ಕೂಡಿಸಿ ನೋಡೋಣ. ಆಗದ ಹಾಗೆ ಮೈನಸ್ 2 ಮೈನಸ್ 3 ಮೈನಸ್ 5 ಪ್ಲಸ್ 8, ಮೈನಸ್ 5 ಪ್ಲಸ್ 8 ಎಷ್ಟು ಬರ್ತದೆ ಮೈನಸ್ ಅಲ್ಲ ಉತ್ತರ 3 ಬರ್ತದೆ. ಪ್ಲಸ್ 3 ಅಲ್ವಾ. ಯಾಕೆ ಪ್ಲಸ್ 3? ದೊಡ್ಡ ಸಂಖ್ಯೆ 8, ಅದರ ಚಿಹ್ನೆ ಏನಾಗಿದೆ ಪ್ಲಸ್ ಆಗಿದೆ. ಸೊ ಹಾಗಾಗಿ ಪ್ಲಸ್ 3 ಬಂತು. ಈಗ ನಾವೇನ್ ಮಾಡ್ಬೇಕು, ಸರಾಸರಿಯನ್ನ ಕಂಡು ಹಿಡಿಯುವುದು. ಸರಾಸರಿಯನ್ನ ಕಂಡು ಹಿಡಿಯುವುದು ಹೇಗೆ? ಹಂತ ವಿಚಲನೆಯಲ್ಲಿ ಸರಾಸರಿ ಅಂದರೆ ಅಥವಾ ಎಕ್ಸ್ ಬಾರ್ ಅಂದರೆ ಈಗ ಎಚ್ ಅನ್ನ ನಾವು ಕೂಡಿಸ್ಬೇಕು. ಆಗ ಎ ಪ್ಲಸ್ ಎಚ್ ಅಂದ್ರೆ ಸಿಗ್ಮಾ ಎಫ್ ಐ ಯು ಐ ಭಾಗಿಸು ಸಿಗ್ಮಾ ಎಫ್ ಐ. ಎ ಹೇಳಿದ್ರೆ ಎಷ್ಟು? ಎ ಹೇಳಿದ್ರೆ 30 ಪ್ಲಸ್ ಎಚ್ ಹೇಳಿದ್ರೆ ಎಷ್ಟು? ಎಚ್ ವ್ಯತ್ಯಾಸ, ವರ್ಗಾಂತರದ ವ್ಯತ್ಯಾಸ ಅಲ್ವಾ 10. ಅದೇ ರೀತಿ ಸಿಗ್ಮಾ ಎಫ್ ಐ ಯು ಐ ಎಷ್ಟು ಬಂದಿದೆ? 3 ಬಂದಿದೆ. 3 ಭಾಗಿಸು ಸಿಗ್ಮಾ ಎಫ್ ಐ ಎಷ್ಟು? 5. ಈಗ 3 ಮತ್ತು 15 ಎಷ್ಟರಲ್ಲಿ ಹೋಗ್ತದೆ? 3ರಲ್ಲೇ ಹೋಗ್ತದೆ. 3 1ಲಿ 3 2ಲಿ.
ಈ 2 ಮತ್ತು ನೋಡಿ ಮೇಲೆ 10 ಉಂಟು, ಇದು ಗುಣಿಸಲು. ಬ್ರಾಕೆಟ್ ಅಂದ್ರೆ ಅರ್ಥ ಏನು? ಗುಣಿಸು ಅಂತ ಹೇಳಿ. ಸೊ ಭಾಗಿಸ್ಬೋದಲ್ವಾ? 2 1ಲಿ 2 2ಲಿ. ಈಗ ಕೂಡಿಸಿ ನೋಡೋಣ. 30 ಪ್ಲಸ್ 2 ಎಷ್ಟು ಬರ್ತದೆ? 32. ಈ 3 ವಿಧಾನದಲ್ಲಿ ಕೂಡ ಮಾಡಿದಾಗ, ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನೆಯಲ್ಲಿ ವಿಧಾನ ಮಾಡಿದಾಗ ಕೂಡ ನಮಗೆ ಸರಾಸರಿ ಏನಾಗ್ತದೆ? ಸೇಮ್ ಸಿಗ್ತದೆ. ಸರಾಸರಿಯಲ್ಲಿ ಬದಲಾವಣೆ ಇಲ್ಲ. ಹಾಗಾಗಿ ನಿಮಗೆ ಯಾವುದು ಈಸಿ ನೋಡಿ, ನೆನಪಿಟ್ಕೊಳ್ಳಿಕ್ಕೆ ಆಗ್ತದೆ ಫಾರ್ಮುಲಾವನ್ನ ಅಥವಾ ಸೂತ್ರವನ್ನ, ಅದನ್ನ ಮಾಡಿ. ಅರ್ಥ ಆಯ್ತಾ? ಏನೇ ಕ್ವೆಶನ್ ಕೊಟ್ರು ಕೂಡ ನಿಮಗೆ ಯಾವ್ದು ಈಸಿ ಅದನ್ನು ಒಂದನ್ನೇ ಕಲೀರಿ. ತುಂಬಾ ಹಿಂದುಳಿದವರಿಗೆ, ಹುಷಾರಿದ್ದವರಿಗೆ ಎಲ್ಲ ಮೆಥಡ್ ಬರ್ತದೆ, ಮಾಡ್ಬೋದು. ತುಂಬಾ ನನಗೆ ಆಗುದಿಲ್ಲ, ನನಗೆಲ್ಲವನ್ನ ನೆನಪಿಟ್ಕೊಳ್ಲಿಕ್ಕೆ ಆಗುದಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಓದ್ತಾ ಇದ್ದೇನೆ ಅಂತದೆಲ್ಲ ತಲೆಯಲ್ಲಿದ್ದು ಏನಾದ್ರೂ ಜಸ್ಟ್ ಪಾಸಿಗೆ ಕೆಲವು ಮಕ್ಕಳು ಟ್ರೈ ಮಾಡ್ತಾರಲ್ವಾ, ಅಂತವರಿಗೆ ಯಾವ್ದಾದ್ರು ಒಂದು ವಿಧಾನ ಕಲ್ತ್ರೆ ಸಾಕು, ಅದನ್ನೇ ಮಾಡಿ. ಆಯ್ತಾ? ಈಗ ನೋಡಿ ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನ ವರ್ಗೀಕೃತ ದತ್ತಾಂಶಕ್ಕೆ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿ. ಇದು ಕೂಡ ಇನ್ನೊಂದು ಕ್ವೆಶನ್ ಪೇಪರ್ ಅಲ್ಲಿ ಸಿಕ್ಕಿದ ಕೇಳಿದಂತಹ ಪ್ರಶ್ನೆ. ಇದು 2021 ಫ್ರೆಶರ್ಸ್ ಯಾರಿದ್ದಾರಲ್ವಾ, ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡುವವರಿಗೆ ಕೇಳಿದಂತಹ ಪ್ರಶ್ನೆ ಇದು. ಸೊ ಇದಕ್ಕೆ ನೇರ ವಿಧಾನದಿಂದ ಏನ್ ಮಾಡ್ಬೇಕು? ಸರಾಸರಿಯನ್ನ ಕಂಡುಹಿಡಬೇಕು. ಈಗ ಇದಕ್ಕೆ ನಾನು ಉತ್ತರ ಕಂಡುಹಿಡಿಯುವುದಿಲ್ಲ ಅಥವಾ ನಾನು ಮಾಡುವುದಿಲ್ಲ, ನೀವಾಗೆ ಮಾಡಬೇಕು. ಇದು ನಿಮ್ಗೆ ಹೋಮ್ವರ್ಕ್. ನೀವಾಗೆ ಮಾಡಿ, ವಿಡಿಯೋ ನೋಡಿ ಅರ್ಥ ಮಾಡಿಕೊಳ್ಳಿ, ನೀವಾಗೆ ಮಾಡಿ ಇದರ ಉತ್ತರವನ್ನ ಕಮೆಂಟ್ ನಲ್ಲಿ ನನಗೆ ತಪ್ಪದೆ ತಿಳಿಸ್ಬೇಕು. ಕಾಮೆಂಟ್ ನಲ್ಲಿ ಏನ್ ಮಾಡ್ಬೇಕು? ಉತ್ತರವನ್ನ ತಪ್ಪದೆ ತಿಳಿಸ್ಬೇಕು. ಅರ್ಥ ಆಯ್ತಲ್ವಾ? ಸೊ ಇಷ್ಟು ಕ್ವೆಶನ್ಸ್ ಅಥವಾ ಇವತ್ತು ಮಾಡಿದ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನೀವು ಕಲ್ತದ್ದು ವರ್ತಿ ಅಂತ ಅನ್ನಿಸಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಕೆಲವರಿಗೆ ಮಂಡೆಯಿಂದ ಅಂದ್ರೆ ಸೋಮವಾರದಿಂದ ತಾಲೂಕು ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀಲಿಕ್ಕೆ ಇದೆ. ಅದಕ್ಕೆಲ್ಲವೂ ಆಲ್ ದ ಬೆಸ್ಟ್. ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಹೆಲ್ಪ್ ಬೇಕಿದ್ರೆ, ಏನಾದ್ರು ಅಂದ್ರೆ ಈ ವಿಷಯದಲ್ಲಿ ಅರ್ಥ ಆಗ್ಲಿಲ್ಲ, ಕಾನ್ಸೆಪ್ಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ಮೆಸೇಜ್ ಮಾಡಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.